ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಧರ್ಮರಾಜನನ್ನು ಸಮಾಧಾನಗೊಳಿಸಿದುದು. ಆದರೂ ಭೀಷ್ಮ, ದ್ರೋಣ, ಕರ್ಣಾದಿಗಳ ಮರಣಕ್ಕೆ ತಾನು ಕಾರಣನಾದುದನ್ನು ನೆನೆಸಿಕೊಂಡು ದುಃಖದಿಂದ ಕಾಡಿಗೆ ಹೊರಡಬೇಕೆಂದಿದ್ದ ಧರ್ಮಪುತ್ರನಿಗೆ ತಿರುಗಿ ವ್ಯಾಸರು ಸಮಾಧಾನವನ್ನು ಹೇಳಿದುದು ಎಂಬ 2ನೇ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಧೃತರಾಷ್ಟ್ರನ ಸಮಾಧಾನ ವಾಕ್ಯಗಳನ್ನು ಕೇಳಿಯೂ ಧರ್ಮರಾಜನು ತನ್ನಲ್ಲಿ ತಾನೇ ಕೊರಗುತ್ತಾ ಮೌನದಿಂದ ಇರುವುದನ್ನು ನೋಡಿ ಶ್ರೀಕೃಷ್ಣನು, ಧರ್ಮಪುತ್ರ, ನೀನು ಹೀಗೆ ದುಃಖಿಸಬಾರದು. ಮನಸ್ಸಿನಲ್ಲಿ ಬಹಳವಾಗಿ ದುಃಖದಿಂದ ಪರಿತಪಿಸಿದರೆ ಆ ಮನಸ್ಸಂತಾಪವು ಲೋಕಾಂತರವನ್ನೈದಿದ ನಿನ್ನ ಪಿತಾಮಹರನ್ನೇ ಸಂತಾಪಗೊಳಿಸುವುದು. ಎಂದರೆ ಅಳುವವರ ಸಂಕಟವು ಸತ್ತವರನ್ನು ಕೊರಗಿಸುವುದು. ಆದುದರಿಂದ ಈ ದುಃಖವನ್ನು ಬಿಟ್ಟು ಇಷ್ಟ ದಕ್ಷಿಣಗಳುಳ್ಳ ವಿವಿಧ ಯಜ್ಞಗಳನ್ನು ಮಾಡಿ ಹೋಮದಿಂದ ದೇವತೆಗಳನ್ನು, ಸ್ವಧೆಯಿಂದ ಪಿತೃಗಳನ್ನು ಸಂತೋಷಗೊಳಿಸು. ಅನ್ನ ಪಾನಾದಿಗಳಿಂದ ಅತಿಥಿಗಳನ್ನು, ಅವರವರ ಕೋರಿಕೆಗಳನ್ನು ಈಡೇರಿಸುವುದರಿಂದ ಅರ್ಥಿಗಳನ್ನು ತೃಪ್ತಿಗೊಳಿಸು. ಮಹಾಧೀಮಂತನಾದ ನಿನ್ನಂತಹವನಿಗೆ ಈ ಸಮಯದಲ್ಲಿ ಹೀಗೆ ಕೊರಗುತ್ತಿರುವುದು ಉಚಿತವಲ್ಲ. ತಿಳಿಯಬೇಕಾದುದನ್ನೆಲ್ಲ ನೀನು ತಿಳಿದಿರುವೆ. ಸ್ವಧರ್ಮವನ್ನು ಅನುಸರಿಸಿ ಮಾಡಬೇಕಾದುದನ್ನೆಲ್ಲ ಮಾಡಿರುವೆ. ಗಂಗಾಪುತ್ರನಾದ ಭೀಷ್ಮನಿಂದಲೂ, ವ್ಯಾಸ ಮುನಿಯಿಂದಲೂ, ನಾರದನಿಂದಲೂ, ವಿದುರನಿಂದಲೂ ರಾಜಧರ್ಮಗಳನ್ನೆಲ್ಲ ಕೇಳಿ ತಿಳಿದಿರುವೆ. ಇಂತಹ ನೀನು ಕೇವಲ ಅಜ್ಞ ಜನರು ಅನುವರ್ತಿಸತಕ್ಕ ಈ ದಾರಿಯನ್ನು ಹಿಡಿಯಬಾರದು. ನಿನ್ನ ಪೂರ್ವಿಕರಾದ ಪಿತೃಪಿತಾಮಹರ ಮಾರ್ಗವನ್ನು ಅನುಸರಿಸಿ ರಾಜ್ಯಭಾರವನ್ನು ವಹಿಸು. ಕ್ಷತ್ರಿಯರು ಯುದ್ಧ ಮಾಡಿ ಯಶಸ್ಸನ್ನು ಗಳಿಸಿ ಸತ್ತು ಸ್ವರ್ಗವನ್ನು ಹೊಂದುವರು, ಇದರಲ್ಲಿ ಸಂದೇಹವಿಲ್ಲ. ಈಗಿನ ಯುದ್ಧದಲ್ಲಿ ಕೈ ಕಲೆತಿದ್ದ ಶೂರರಲ್ಲಿ ಒಬ್ಬನಾದರೂ ಶತ್ರುಗಳಿಗೆ ಬೆನ್ನು ಕೊಟ್ಟು ಭಯದಿಂದ ಓಡಿ ಸತ್ತವನಿಲ್ಲ. ಆದುದರಿಂದ ಅವರೆಲ್ಲರೂ ಕೀರ್ತಿವಂತರಾಗಿ ಸದ್ಗತಿಯನ್ನೇ ಹೊಂದಿರುವರು. ಈ ದುಃಖವನ್ನು ಬಿಟ್ಟು ಬಿಡು. ಇದು ಹೀಗೆಯೇ ನಡೆಯಬೇಕಾಗಿದ್ದಿತು, ಅದರಂತೆಯೇ ನಡೆದು ಹೋಯಿತು. ಹೇಗಿದ್ದರೂ ಈ ಯುದ್ಧದಲ್ಲಿ ಸತ್ತವರನ್ನು ನೀನು ಬೇರೆ ನೋಡಲಾರೆ. ಮನಸ್ಸನ್ನು ಸ್ಥಿರಗೊಳಿಸು ಎಂದನು. ಇಷ್ಟು ಮಾತನ್ನು ಹೇಳಿ ಕೃಷ್ಣನು ಸುಮ್ಮನಾದನು. ಆಗ ಧರ್ಮರಾಜನು ವಾಸುದೇವನನ್ನು ಕುರಿತು, ಗೋವಿಂದ, ನಿನಗೆ ನನ್ನಲ್ಲಿ ಎಂತಹ ಅಸಾಧಾರಣ ಪ್ರೀತಿಯುಂಟು ಎಂಬುದನ್ನು ನಾನು ಬಲ್ಲೆನು. ಮಿತ್ರ ಭಾವದಿಂದಲೂ ಪ್ರೀತಿಯಿಂದಲೂ ನನ್ನಲ್ಲಿ ನೀನು ಯಾವಾಗಲೂ ಕನಿಕರವನ್ನೇ ತೋರಿಸುತ್ತಿರುವೆ. ಆ ಪ್ರೀತಿಗೆ ತಕ್ಕಂತೆ ಈಗ ನೀನು ನನಗೆ ಒಂದು ಕಾರ್ಯವನ್ನು ನೆರವೇರಿಸಿಕೊಡುವುದಾದರೆ ಅದರಿಂದ ನೀನು ಎಷ್ಟೋ ಮಹೋಪಕಾರವನ್ನು ಮಾಡಿದಂತಾಗುವುದು. ನಾನು ಅದರಿಂದ ವಿಶೇಷ ಪ್ರೀತನಾಗುವೆನು. ನೀನು ಈಗ ನನಗೆ ತಪೋವನಕ್ಕೆ ಹೋಗಲು ಅನುಮತಿಯನ್ನು ಕೊಟ್ಟರೆ ಸಾಕು, ಅದೇ ನನಗೆ ಮಹೋಪಕಾರವು. ಅದರಿಂದಲೇ ಈಗ ನಾನು ಕೃತಕೃತ್ಯನಾಗಬೇಕೆಂದು ನನ್ನ ಮನಸ್ಸಿಗೆ ನಿಶ್ಚಯವಾಗಿ ತೋರಿದೆ. ನನ್ನ ಮನಸ್ಸಿಗೆ ಬೇರೆ ವಿಧದಲ್ಲಿ ಶಾಂತಿಯು ದುರ್ಲಭವು. ಅಯ್ಯೋ, ಘಾತುಕನಾದ ನಾನು ತಾತನು ಗುರುವು ಆಗಿದ್ದ ಪುರುಷ ಶ್ರೇಷ್ಠನಾದ ಆ ಭೀಷ್ಮನನ್ನು ಕೊಲ್ಲಿಸಿದನು, ಆಚಾರ್ಯನನ್ನು ಕೊಲ್ಲಿಸಿದನು. ಯಾವ ಯುದ್ಧದಲ್ಲಿಯೂ ಹಿಂತಿರುಗದ ಪುರುಷ ಶ್ರೇಷ್ಠನಾದ ಕರ್ಣನನ್ನು ಕೊಲ್ಲಿಸಿದನು. ಓ ಶತ್ರುಸೂದನ, ಇಂತಹ ಕ್ರೂರ ಪಾಪದಿಂದ ಬಿಡುಗಡೆ ಹೊಂದಿ ನನ್ನ ಮನಸ್ಸು ಹೇಗೆ ಶುದ್ಧವಾಗುವುದೋ ಅಂತಹ ಪ್ರಾಯಶ್ಚಿತ್ತ ಕರ್ಮವೊಂದನ್ನು ನನಗೆ ತಿಳಿಸಬೇಕು ಎಂದನು. ಹೀಗೆ ಹೇಳಿದ ಧರ್ಮರಾಜನನ್ನು ನೋಡಿ ಧರ್ಮಜ್ಞನಾದ ವ್ಯಾಸನು ಸಮಾಧಾನಗೊಳಿಸುತ್ತಾ ಹೀಗೆಂದು ಹೇಳುವನು. ಅಪ್ಪ ಧರ್ಮಪುತ್ರ, ಅನೇಕ ಶಾಸ್ತ್ರಗಳನ್ನು ಕೇಳಿ ನಿನ್ನ ಬುದ್ಧಿಯು ಪರಿಪಾಕ ಹೊಂದಿರುವುದು. ಹಾಗಿದ್ದರೂ ಈಗ ನೀನು ಅಜ್ಞನಾದ ಬಾಲಕನಂತೆ ದುಃಖಿಸುವೆಯಲ್ಲ. ನಾವು ನಿನಗೆ ಈಗ ಹೇಳಿದ ಬುದ್ಧಿವಾದಗಳೆಲ್ಲವೂ ಶೂನ್ಯ ಪ್ರದೇಶವಾದ ಆಕಾಶದಲ್ಲಿ ಕೂಗಿದಂತಾಯಿತೆ. ಕ್ಷತ್ರ ಧರ್ಮಗಳೆಲ್ಲವೂ ನಿನಗೆ ತಿಳಿದಿವೆ. ಕ್ಷತ್ರಿಯರಿಗೆ ಯುದ್ಧದಿಂದಲೇ ಜೀವಿಕೆ. ಅಂತಹ ಸ್ವಕರ್ಮದಲ್ಲಿ ಪ್ರವರ್ತಿಸಿದ ನೀನು ಅದಕ್ಕಾಗಿ ಹೀಗೆ ದುಃಖಿಸುವುದು ಯೋಗ್ಯವಲ್ಲ. ಇದಲ್ಲದೆ ಕಾಮಾದಿಗಳಿಂದ ಉಂಟಾಗಬಹುದಾದ ಈ ಸಂದೇಹಗಳೆಲ್ಲ ನೀಗುವಂತೆ ಮೋಕ್ಷ ಧರ್ಮಗಳೆಲ್ಲವನ್ನು ಯಥಾವತ್ತಾಗಿ ಕೇಳಿ ತಿಳಿದಿರುವೆ. ನಾನೇ ಅನೇಕಾವರ್ತಿ ನಿನಗೆ ಆ ಸಂದೇಹಗಳನ್ನೆಲ್ಲ ಪರಿಹರಿಸಿರುವೆನು. ಹಾಗಿದ್ದರೂ ಅದೊಂದನ್ನು ನಂಬದಂತೆ ಎಲ್ಲವನ್ನೂ ಮರೆತು ಬುದ್ಧಿಹೀನನಾಗಿ ಹೀಗೆ ಶೋಕಿಸುತ್ತಿರುವೆಯಲ್ಲ. ನೀನು ಹೀಗಿರಬಾರದು. ನಿನ್ನಂತಹವನಿಗೆ ಈ ವಿಧವಾದ ಅಜ್ಞಾನವು ಯೋಗ್ಯವಲ್ಲ. ಎಲ್ಲ ಪ್ರಾಯಶ್ಚಿತ್ತ ವಿಧಿಗಳನ್ನು ನೀನು ತಿಳಿದವನು. ಎಲ್ಲ ರಾಜಧರ್ಮಗಳನ್ನು, ದಾನ ಧರ್ಮಗಳ ಕ್ರಮವನ್ನು ನೀನು ಕೇಳಿರುವೆ. ಹೀಗೆ ಸಮಸ್ತ ಧರ್ಮಗಳನ್ನು ಬಲ್ಲವನಾಗಿ
ಎಲ್ಲ ಶಾಸ್ತ್ರಗಳಲ್ಲಿಯೂ ನಿಪುಣನೆನಿಸಿಕೊಂಡ ನೀನು ಅಜ್ಞಾನದಿಂದ ಬುದ್ಧಿಗೆಟ್ಟವರಂತೆ ಹೀಗೆ ಕಳವಳಿಸುವುದೇ ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದ 2ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.